अस्सलामुअलैकुम, मैं अफसर मैसूरी। नाजरीन इकराम, आज हम मैसूर शहर से थोड़ी दूर के फासले पर रमनहल्ली है। रमनहल्ली यहाँ पर आए हुए हैं। यहाँ पर आप देख सकते हैं एक पटना पंचायत का एक दफ्तर है। यहाँ पर काथे के मसले को लेकर जो है बहुत बड़ा एहतजाज हुआ है। कर्नाटका क्रांति सेना जो एक संगठन है उनकी जानिब से जो है यहाँ पर बाकायदा एक एहतजाज हुआ है। तो आइए सबसे पहले जानते हैं कर्नाटका क्रांति सेना की जानिब से क्या मांग है, उनकी क्या गुजारिश है। आइए सुनते हैं। ಎಲ್ಲಿಯ ತನಕ ಹೋರಾಟ, ಗೆಲ್ಲುವ ತನಕ ಹೋರಾಟ, ಎಲ್ಲಿಯ ತನಕ ಹೋರಾಟ, ಗೆಲ್ಲುವ ತನಕ ಹೋರಾಟ, ಬೇಕೇ ಬೇಕು, ಬೇಕು, ಬೇಕೇ ಬೇಕು। ಬೇಕು, ಭ್ರಷ್ಟ ಅಧಿಕಾರಿಗಳನ್ನ ಪಾಲನೆ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ, ಧಿಕ್ಕಾರ, ಭ್ರಷ್ಟ ಅಧಿಕಾರಿಗಳನ್ನ ರಕ್ಷಣೆ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ, ಧಿಕ್ಕಾರ, ಜನರ ಕೂಗನ್ನ ಕೇಳಿಸದೆ ಕಿವಿಡಾಗಿ ಕುಳಿತಿರುವ ರಾಜ್ಯ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕು, ಬೇಕೇ ಬೇಕು। ಬೇಕು, ಎಲ್ಲಿಯ ತನಕ ಹೋರಾಟ, ಗೆಲ್ಲುವ ತನಕ ಹೋರಾಟ, ಎಲ್ಲಿಯ ತನಕ ಹೋರಾಟ। ಸಿಕ್ಕಿದೆ ಅವ್ರಿಗೆ 60 ವರ್ಷ ನಿವೃತ್ತ ಪೊಲೀಸ್ ಅಧಿಕಾರಿಗಳು ಸಹ ನನಗೆ ಬಂದು ಹೇಳಿದ್ದಾರೆ ಹಾಕಿದ್ದಾರೆ ಅವರು ನಾವು ಸ್ಟ್ರೈಕ್ ಮಾಡಕ್ ಆಗಲ್ಲ ಅಂತ। ಅವರು ಇಡೀ ಜೀವನ ಜನರ ರಕ್ಷಣೆಗೋಸ್ಕರ, ಜನರ ಸೇವೆಗೋಸ್ಕರ ಸೇವೆ ಸಲ್ಲಿಸಿ BP ಶುಗರ್ ಎಲ್ಲಾ ಕಾಯಿಲೆ ಬರ್ಸ್ಕೊಂಡು ಕೊನೆಯಲ್ಲಿ ಏನೋ ಒಂದಿಷ್ಟು ಜಾಗ ಮಾಡ್ಕೊಂಡಿದೀವಿ ಖಾತೆ ಮಾಡಿ ಅಂದ್ರೆ ಅವ್ರಿಗೂ ಸಹ ಕೊಡಲ್ಲ। ನೋಡಿ, ನಾನು ನಿಮ್ PD ಮೇಡಮ್ಗೆ ಇದಕ್ ಮೊದಲು ನಾನು ಕೊಟ್ಟಿದ್ದೀನಿ ನೋಡಿ, ಇಲ್ಲಿದೆ ಯೋಜನಾ ನಿರ್ದೇಶಕರು ಜಿಲ್ಲಾ ನಗರ ಅಭಿವೃದ್ಧಿ ಕೋಶ, ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದ ರಮನಹಳ್ಳಿ ಪಟ್ಟಣ ಪಂಚಾಯಿತಿಯ ಮುಖ್ಯ ಅಧಿಕಾರಿ ಕಂದಾಯ ನಿರ್ದೇಶಕರ ಮಂಜು, ಬಿಲ್ ಕಲೆಕ್ಟರ್ ಸಿದ್ದಯ್ಯ, ಇವರು ಬಿ ಖಾತೆ ಈ ಖಾತೆಗೆ ಜನರಿಗೆ ಅಲದಾಡಿಸ್ತಾ ಇದಾರೆ, ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ 6/11 ಕೊಟ್ಟಿದ್ದೀನಿ। ಆಯ್ತೆ, ಮಾಹಿತಿ ಹಕ್ಕಲ್ಲೂ ಕೇಳಿದೀನಿ ಅವರಿಗೆ ನೋಡಿ। ಕಟ್ ಮಾಡಿ MC ಬಾಬು ಯೋಜನಾ ನಿರ್ದೇಶಕರು, ದಿನಾಂಕ 6/11 ಕರ್ನಾಟಕ ಟಿಪ್ಪು ಸೇನೆ ವತಿಯಿಂದ ರಮನಹಳ್ಳಿ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ನೀಡಿರುವ ಲಿಖಿತ ದೂರಿನನ್ವಯ ತಾವು ತೆಗೆದುಕೊಂಡಿರುವ ಕ್ರಮದ ಲಿಖಿತ ವಿವರ, ಅದಕ್ಕೆ ಇವ್ರು ಏನ್ ಮಾಡ್ತಾರೆ, ಇವ್ರಿಗೆ ಬರೀತಾರೆ। ನಾವು ಇದು ಹೆಂಗೆ ಅಂದ್ರೆ, ಇಲ್ಲಿ ಕಳ್ಳರಿದ್ದಾರೆ ಇವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ಉನ್ನತ ಅಧಿಕಾರಿ ಕೊಟ್ರೆ ಇವ್ರೇನ್ ಬರೀತಾರೆ, ಮಾಹಿತಿ ಅಧಿಕಾರಿ ಸದರಿ ಮನವಿಯನ್ನು ಈ ಕೂಡ ಲಗತ್ತಿಸಿ ಕಳಿಸುತ್ತಾ ಸದರಿ ಮನವಿಯಲ್ಲಿ ಎಲ್ಲಾ ಅಂಶಗಳ ಬಗ್ಗೆ ನಿಯಮಾನುಸಾರ ಪರಿಶೀಲಿಸಿ ಅಗತ್ಯ ಕ್ರಮ ಕೈಗೊಂಡ ಕ್ರಮದ ಬಗ್ಗೆ ದೂರುದಾರರಿಗೆ ಮಾಹಿತಿ ನೀಡಿ ಯಾರು ಮುಖ್ಯಾಧಿಕಾರಿಗೆ ಬರೀತಾರೆ। ಈಗ ನಾವು ಪೊಲೀಸ್ ಹತ್ರ ಹೋಗ್ಬಿಟ್ಟು ಸಾರಿ ಇವ್ನ ಕಳ್ಳ ಇವನ್ನ ಹಿಡೀರಿ ಅಂತ ಕೊಟ್ರೆ ಪೊಲೀಸ್ ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ, ಕಳ್ಳನಿಗೆ ಹೇಳ್ತಾ ಇದಾರೆ, ನೋಡಪ್ಪ ನೀನ್ ಕಳ್ಳ ಅಂತ ಬಂದವನೆ, ನೀನ್ ಅವ್ನಿಗೆ ಹೋಗ್ಬಿಟ್ಟು ಹೇಳ್ಬಿಡು ನಾನು ಕದ್ದಿಲ್ಲ ಅಂತ ಹೇಳ್ಬಿಟ್ಟು ನೀನೇ ತನಿಖೆ ಮಾಡಬೇಡಿ ಅಂತ ಕೊಟ್ಟಂಗೆ। ಅಂದ್ರೆ ನಾನು ಪೊಲೀಸ್ನವ್ರಿಗೆ ಉದ್ದೇಶಪೂರ್ವವಾಗಿ ಹೇಳ್ತಾ ಇಲ್ಲ, ನಿಮ್ಮ ಅಧಿಕಾರಿ ಈ ತರ ಮಾಡಿದ್ದಾರೆ, ಈಗ ಇವ್ರ ಮೇಲೆ ನೀವು ಕ್ರಮ ತಗೊಳ್ತೀರಿ ಅಂತ ನಮ್ಗೆ ಆಶ್ವಾಸನೆ ಕೊಡ್ತೀರಾ? ಮಾತಾಡಿದಾರೆ ಜಿಲ್ಲಾಧಿಕಾರಿಗಳಿಗೆ? ಕಚೇರಿ ಮಾಡಿದಾರೆ ನಿಮ್ಮಲ್ಲಿ, ಒಂದ್ ನಿಮಿಷ 2 ಕಚೇರಿ ಮಾಡಿದಾರೆ। ಎಂಪ್ರೋ ಆಫೀಸ್ ಪಕ್ಕದಲ್ಲಿ ಮಾಡ್ತಾರೆ, ಅಲ್ಲಿ ಹೋದ್ರೆ ಲಾಗಿನ್ ಇಲ್ಲ ಅಂತಾರೆ, ಇಲ್ಲಿ ಬಂದ್ರೆ ಇವ್ರಿಲ್ಲ ಅವ್ರಿಲ್ಲ, ಸಿದ್ಧ ಅಂತಾರೆ। ಏನ್ ಆಟ ಆಡಿಸ್ತಾ ಇದ್ರ ಇವರು? ಸರ್ ಇಲ್ಲಿ ಬಿಲ್ ಕಲೆಕ್ಟರ್ ಅಲ್ಲಿ RI ಪುನಃ ಅಲ್ಲಿ ಮುಗಿಸ್ಕೊಂಡು ಮತ್ತೆ ಇಲ್ಲಿ ಸಿಒ ಬಿಸಿಲಲ್ಲಿ ಬಿಸಿಲಲ್ಲಿ ಜನರ ಪರಿಸ್ಥಿತಿ ಏನಾಗ್ಬೇಕು ಸರ್? ಮಾನ್ಯ ಜಿಲ್ಲಾಧಿಕಾರಿಗಳು 10 ಗಂಟೆಗೆ VC ತಕೊಂಡು 850 ಖಾತೆಗಳು ಏನ್ ಪೆಂಡ್ ಇದ್ವು ಅದನ್ನ ಒಂದು ವಾರದಲ್ಲಿ ಕ್ಲಿಯರ್ ಮಾಡಬೇಕು। 7 ದಿವಸ ಕಾಲಾವಧಿಯಲ್ಲಿ ಸರ್ ನಮಗೆ ಇಲ್ಲಿ ನೋಡಿ, ಖಾತೆನ ನೀವು ಯಾವ್ದು ಮಾಡಿಸ್ಬೇಡಿ, ಎಲ್ಲಾ ನ್ಯಾಯಯುತವಾದ ಸರಿಯಾದಂತ ದಾಖಲೆ ಕೊಟ್ಟಂತ ಖಾತೆಗಳನ್ನ ಬೇರೆ ಅಧಿಕಾರಿಗಳು ಬಂದ್ರೆ ಖಂಡಿತವಾಗ್ಲೂ ಮಾಡ್ತಾರೆ। ಇಲ್ಲಿರ್ತಕ್ಕಂತ ಭ್ರಷ್ಟ ಅಧಿಕಾರಿ ಭೂಗಳ್ರಿಗೆ ಖಾತೆ ಮಾಡ್ಕೊಟ್ಟಿರ್ತ ಅಧಿಕಾರಿ ಇಲ್ಲಿ ಕೂತಿದಾರಲ್ಲ, ಸರ್ವಾಧಿಕಾರಿ ಯಾರಂದ್ರೆ PDO ಮಂಜುನಾಥ್ ಅವರು, ಅದಕ್ಕೆ ಅವ್ರನ್ನ ಅಮಾನತುಗೊಳಿಸಿದ್ರೆ ಇಲ್ಲಿರೋ ವ್ಯವಸ್ಥೆ ಸರಿಯಾಗತ್ತೆ ಅವ್ರಿಗೆ। ಇನ್ನೊಂದು ನಿಜಾಂಶ ಹೇಳ್ತೀನಿ ಸರ್, ಮಹೇಶ್ ಸಿ ಅವ್ರಿಗೆ ಬಿ ಖಾತೆಗೆ ಏನ್ ದಾಖಲೆಗಳು ಪಬ್ಲಿಕ್ ಕೊಡ್ಬೇಕಂತ ಅದು ನೋಡಿ ಗೊತ್ತಿಲ್ಲ। ನಮ್ಮ ದುರ್ದೈವತೆ। ನಾವು ಕೊಟ್ಟಿದ್ದೀವಿ ಅವ್ರಿಗೆ, ಕಾರ್ ಓಡಿಸ್ತಾ ಇದ್ರು, ಅವ್ರಿಗೆ ಬಸ್ ಕೊಟ್ಬಿಟ್ಟಿದ್ದಾರೆ, 4 ಜನಕ್ಕೆ ಸಾಯಿಸೋ ಬದಲು 50 ಜನಕ್ಕೆ ಸಾಯಿಸಿ ಅಂತ ಕೂರ್ಸಿದ್ದಾರೆ ನೋಡಿ। ಇದು ಯೋಜನಾ ನಿರ್ದೇಶನದಿಂದ ನೀಡತಕ್ಕಂತ ಇದು ನಿನ್ನೆ ನಮ್ಮ ತಗೊಂಡು ಹಾಕಿದ್ದಾರೆ ನೋಟಿಸ್ ಬೋರ್ಡ್ ಬಿ ಖಾತೆ ಅಂದ್ರೆ ಅನಧಿಕೃತ ಖಾತೆ। ಬಿ ಖಾತೆ ರಿಜಿಸ್ಟರ್ ನಲ್ಲಿ ಏನ್ ಕೇಳಿದ್ದಾರೆ, ಆಸ್ತಿಗೆ ಸಂಬಂಧಿಸಿದ ಮಾಲೀಕತ್ವ ಸಾಬೀತುಪಡಿಸುವ ನೋಂದಾಯಿತ ಮಾರಾಟ ಪತ್ರ, ಪ್ರಸಕ್ತ ಸಾಲಿನ ಋಣಭಾರ ಪ್ರಮಾಣ ಪತ್ರ, EC, ಮಾಲೀಕರ ಫೋಟೋ ಮತ್ತು ಸ್ವತ್ತಿನ ಫೋಟೋ, ಆಯ್ತಾ, ಮಾಲೀಕರ ಗುರುತಿನ ಚೀಟಿ, ಇಷ್ಟೇ ಕೇಳಿರೋದು। ಆಸ್ತಿಗೆ ಟ್ಯಾಕ್ಸ್ ಕಟ್ತೀನಿ ಅಂದ್ರೆ ಅವ್ರಿಗೆ ಬ್ಲಾಕ್ ಮೇಲ್ ಮಾಡ್ತಾರೆ, 6 ವರ್ಷ ಟ್ಯಾಕ್ಸ್ ಕಟ್ಬೇಕು ನೀನು ಅಂತ। ಸರ್ ಯಾಕೆ ಸರ್ 6 ವರ್ಷ? ಇಲ್ಲಾಂದ್ರೆ ಏನ್ ಮಾಡು, ರೋಲ್ ಕಾಲ್ ಕೊಡು, 5 ವರ್ಷ ಮನ್ನಾ ಮಾಡ್ತೀನಿ, 1 ವರ್ಷ ಟ್ಯಾಕ್ಸ್ ಕಟ್ಟಿಸ್ಕೊಂಡು ನಿನಗೆ ಖಾತೆ ಮಾಡ್ಕೊಡ್ತೀನಿ ಅಂತಾರೆ।
ಅಫಿಡವಿಟ್ ಕೇಳ್ತಾರೆ ಇದಕ್ಕೆ. ಹೋದ ವರ್ಷದ ಕಟ್ಟಿದ್ವಿ, ಈ ವರ್ಷದ ಕಟ್ಟಿದ್ರು 11B ಇದೆ, ಈ ಖಾತೆ ಕೊಡ್ತಾ ಇಲ್ಲ, ಹಾ? ರಿಸಲ್ಟ್ ಮಾಡ್ತಾರೆ. ಆಡಳಿತ ಮಾಡ್ತಾ ಇದ್ದಾರೆ. RTC ರೆವಿನ್ಯೂ ಖಾತೆಗಳಿಗೆ RTC ಎಲ್ಲಿ ಬರುತ್ತೆ ಸರ್? ಯಾರು ನೋಡಿ, ಖಾತೆ ಇದು ಮಾಡಿ ಇದು ಜಮೀನಲ್ಲಿ ಸೈನ್ ನಿಮ್ಮ ಮಾಡ್ಬಿಟ್ಟು ಹೋಗವ್ರೆ. ಆಫೀಸ್ ಇಂದ ಕೊಟ್ಟಿರೋದು. ಹೌದು, ಹೆಡ್ ಆಫೀಸ್ ಇಂದ ನಮ್ ಡೈರೆಕ್ಟರ್ ಆಫೀಸ್ ಇಂದ ಹಾ? ಇದ್ರ ಮಾಹಿತಿ ಇದ್ರ ಬಗ್ಗೆ ಏನು ಅನ್ನೋದು ಇಲ್ಲಿರ್ತಕ್ಕಂಥ ಅಧಿಕಾರಿಗಳಿಗಿಲ್ಲ. ಇದ್ರ ಬಗ್ಗೆ ಗೊತ್ತಿಲ್ಲ. ಇದಕ್ಕೆ ಸೂಕ್ತ ಪರಿಹಾರ ಸಿಗೋಣ, ಇವ್ರಿಗೆ ಅಮಾನತ್ ಮಾಡಿಸ್ಬೇಕು ಸರ್. ಇವ್ರನ್ನ ಅಮಾನತುಗೊಳಿಸ್ತೀವಿ ಅಂತ ಆಶ್ವಾಸನೆ ಕೊಟ್ರೆ ನಾವು ಪ್ರತಿಭಟನೆ ಕೈ ಬಿಡ್ತೀವಿ. ಇಲ್ಲ ಅಂದ್ರೆ ನಮ್ಮ ಪ್ರಾಣನ ಇಲ್ಲೇ ಈ ಗೇಟ್ ಮುಂದೆನೆ ನಮ್ಮ ಪ್ರಾಣ ಬಿಡ್ತೀವಿ. ಡಿಪಾರ್ಟ್ಮೆಂಟ್ ಅವ್ರಿಗೆ ಸರ್ ಇಲ್ಲಿ ಅಧಿಕಾರಿಗಳಿಗೆ ಕೆಲಸ ಮಾಡಕ್ ಬಂದವರು ಇಲ್ಲ ರಾಜಕೀಯ ಮಾಡಕ್ ಬಂದವರು ಅದೇ ಗೊತ್ತಾಗ್ತಲ್ಲ ಸರ್. ಇವರೆಲ್ಲ ಎಲೆಕ್ಷನ್ ರಾಜಕೀಯ ಮಾಡಿಸ್ಬೇಕು ಇವ್ರನ್ನ. ಗುಂಪುಗಾರಿಕೆ ಮಾಡ್ತಾರೆ, ಟೀ ಅಂಗಡಿ ಇಲ್ಲಿ ಅಧಿಕಾರಿಗಳಾಗಿ ಕೆಲಸ ನೋಡಿ, ಮಾಡಕ್ ಬಂದಿಲ್ಲ. ಇಲ್ಲಿದಾರಲ್ಲ, ನಿನ್ನೆ ಹೋಗ್ಬಿಟ್ಟು ನೀವು ರಿಜೆಕ್ಟ್ ಮಾಡಿದಿರಲ್ಲ ನೀವು ಖಾತೆನ, ಇದಕ್ಕೆ ಹಿಂಬರ ಕೊಡಿ ಅಂದ್ರೆ 1 ಗಂಟೆ 20 ನಿಮಿಷಕ್ಕೆ ಒಂದು ಮೆಸೇಜ್ ಹಾಕ್ತಾರೆ ಇಂಗ್ಲಿಷ್ ಅಲ್ಲಿ. ತೋರ್ಸ್ಲಾ ನಿಮ್ಗೆ? ನನ್ನ ಫೋನ್ ಅಲ್ಲಿ ಇದೆ. ಒಂದ್ ಹಿಂಬರ ಕೊಡಲ್ಲ. ನಾನೇನ್ ಕೇಳ್ದೋ, ಖಾತೆ ಮಾಡ್ಲಿಲ್ಲ ಅಲ್ವಾ, ನೀವ್ ಯಾಕೆ ಇದನ್ನ ರಿಜೆಕ್ಟ್ ಮಾಡಿದೀರಾ, ಒಂದ್ ಹಿಂಬರ ಕೊಡಿ ಅಂದ್ರೆ ಲಿಖಿತ. ನೋಡಿ, ಈ ಎಲ್ಲಾ ಅಧಿಕಾರಿಗಳು ಇಲ್ಲಿ ಕೂತ್ಕೊಂಡು ಕೆಲಸ ಮಾಡಿದ್ರೆ ಇವ್ರು RI ಏನ್ ಹೇಳಿ, ಒಂದ್ ನಿಮಿಷ ಇರಿ, ಮುಖ್ಯ ಅಧಿಕಾರಿ ಇಲ್ಲಿ ಕೂತ್ಕೊಂಡು ಕೆಲಸ ಮಾಡಿದ್ರೆ RI ಎಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾರೆ ಹೇಳಿ? ಹೊಸ ಬಿಲ್ಡಿಂಗ್ ಅಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾರೆ. ಫೋನ್ ಮಾಡಿದ್ರೆ ಫೋನ್ ತೆಗಿಯಲ್ಲ. RIಗೆ ವರ್ಗಾವಣೆ ಆದೇಶ ಬಂದಿಲ್ವಾ ಸರ್? 26ನೇ ತಾರೀಕು. ಇನ್ನು ಯಾಕೆ ಸರ್ ರಿಲೀವ್ ಮಾಡಿಲ್ಲ ಅವ್ರನ್ನ? ಮಾಡೋಯ್ತು, ಕಮಿಟ್ಮೆಂಟ್ ಇದೆ ಅವ್ರದ್ದು. ಇರಿ ಸ್ಟೇಟಸ್ ಮೇಂಟೈನ್ ಮಾಡೋರು ಕೋರ್ಟ್ ಅಲ್ಲಿ. ಅವ್ರ ಜಾಗಕ್ಕೆ ಬೇರೆ ಅಧಿಕಾರಿ ಬಂದ್ರ ಇಲ್ವಾ? ಕಚೇರಿಗೆ ಬೀಗ ಜಡಿಯುವಂತ ಕೆಲಸನ ನಾವು ಖಂಡಿತ ಮಾಡೇ ಮಾಡ್ತೀವಿ. ಅದಕ್ಕೋಸ್ಕರ ನಾನು ಹಾಗೂ ನಮ್ಮ ಸಂಘಟನೆಯವರು ಜೈಲಿಗೆ ಹೋದ್ರು ಪರವಾಗಿಲ್ಲ, ನಮ್ಮ ಮೇಲೆ ಮೊಕದ್ದಮೆ ಹಾಕಿದ್ರು ಪರವಾಗಿಲ್ಲ, ನಾವು ಇದ್ರಲ್ಲ. ಸಾರ್ವಜನಿಕರ ಒಳ್ಳೇದಕ್ಕೋಸ್ಕರ ನಾವು ಹೋರಾಟ ಮಾಡ್ತಾ ಇದೀವಿ. ಇದಕ್ಕೋಸ್ಕರ ನಮ್ ಜೀವ ತ್ಯಾಗ ಮಾಡೋದಕ್ಕೂ ನಾವಿದೀವಿ. ಬೇಕೇ ಬೇಕು, ಭ್ರಷ್ಟ ಅಧಿಕಾರಿಗಳು ತೊಲಗಲೇಬೇಕು. ರಾಜ್ಯ ಸರ್ಕಾರಕ್ಕೆ ನಿಮ್ಮಲ್ಲಿ ಯಾಕೆ ಜನಸಂಪರ್ಕ ಸಭೆ ಮಾಡಲ್ಲ ಇಲ್ಲಿ? ಅಲ್ಲ, ನಿಮ್ಮಲ್ಲಿ ಯಾಕೆ ಸರ್, ತಮ್ಮ ಹೆಸರು? ರವಿಕುಮಾರ್ ಅಂತ. ರವಿಕುಮಾರ್ ಅಂತ. ಇಲ್ಲಿ ನಮ್ಮ ರಮನಹಳ್ಳಿ ಪಟ್ಟಣ ಪಂಚಾಯಿತಿಯಲ್ಲಿ ಖಾತೆಗಳು ಮತ್ತೆ ಇದು ಸರಿಯಾಗಿ ಆಗ್ತಾ ಇಲ್ಲ. ದಾಖಲಾತಿಗಳು ಕೊಟ್ಟರು ಸರಿಯಾಗಿ ಪರಿಶೀಲನೆ ಮಾಡಿ ನಮಗೆ ಈ ಖಾತೆ ಕೊಡ್ತಿಲ್ಲ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಮತ್ತೆ ಆಶ್ರಯ ಯೋಜನೆದ ವಿಷಯವನ್ನು ಆಶ್ರಯ ಯೋಜನೆದು ಕೂಡ ವಿಷಯ ಬಂದಿದೆ, ಖಾತೆ ಮಾಡಿರೋ ವಿಷಯ ಎಲ್ಲ ಬಂದಿದೆ. ಈ ಕಾಪಿನ ನಾನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಗಮನಕ್ಕೆ ತಂದು ಇಲ್ಲಿ ಯಾರ್ಯಾರು ತಪ್ಪು ಮಾಡಿದಾರೋ ಅವ್ರ ಮೇಲೆ ನಾವು ಶಿಕ್ಷೆ ಮಾಡೋಕೆ 1 to 4 ಮಾಡೋಕೆ ಅದನ್ನ ಖಂಡಿತ ಮಾಡ್ತೀವಿ ಅಂತ ಹೇಳಿ ನಾವೊಂದು ಇದು ಮಾಡಿಸ್ತೀವಿ. ಥ್ಯಾಂಕ್ ಯು. ಕರ್ನಾಟಕ ಕ್ರಾಂತಿ ಸೇನೆ ಅಧ್ಯಕ್ಷನಾದಂಥ MC ಬಾಬು, ನಾನು ಹಾಗೂ ನಮ್ಮ ಕರ್ನಾಟಕ ಕ್ರಾಂತಿ ಸೇನೆಯ ಎಲ್ಲ ಪದಾಧಿಕಾರಿಗಳು ಹಾಗೂ ಸದಸ್ಯರು ಹಾಗೂ ಖಾತೆ ನೀಡದೆ ನೊಂದಂತಹ ಸಾರ್ವಜನಿಕರು ಇವತ್ತು ಪ್ರತಿಭಟನೆ ಮಾಡೋದಕ್ಕೆ ಉದ್ದೇಶ ಏನು ಅಂದರೆ, ಈ ಒಂದು ರಮನಹಳ್ಳಿ ಪಟ್ಟಣ ಪಂಚಾಯಿತಿಯಲ್ಲಿ ಅಧಿಕಾರ ವಹಿಸಿಕೊಂಡು ಅಧಿಕಾರ ಮಾಡ್ತಿರತಕ್ಕಂಥ RI ಮಂಜುನಾಥ್ ಹಾಗೂ CO ಮಹೇಶ್ರವರು ಖಾತೆಗಾಗಿ ಜನ ಬಂದು ಆನ್ಲೈನಲ್ಲಿ ಖಾತೆ ಅಪ್ಲೈ ಮಾಡಿದ್ರೆ ಆ ಖಾತೆಗಳನ್ನ ಯಾವುದೇ ರೀತಿಯಾದಂಥ ಕಾರಣ ನೀಡದೆ ಅದನ್ನು ರದ್ದುಪಡಿಸ್ತಾರೆ. ಅದೇ ಮಧ್ಯವರ್ತಿಗಳು ದಲ್ಲಾಳಿಗಳ ಮುಖಾಂತರ ಯಾರಾದರೂ ಹಣ ನೀಡಿ ಖಾತೆಗೆ ಅಪ್ಲೈ ಮಾಡಿದ್ರೆ ಅವರಿಗೆ ಮನೆಗೆ ಖಾತೆನ ತಲುಪಿಸುವಂಥ ಒಂದು ವ್ಯವಸ್ಥೆ ಆಗ್ತಾ ಇದೆ. ಇದ್ರ ಬಗ್ಗೆ ನಾನು ನಮ್ಮ ಡೈರೆಕ್ಟ್ರು ಪ್ರಿಯದರ್ಶಿನಿ ಮೇಡಮ್ ಇದ್ದಾರೆ, ಪ್ರಾಜೆಕ್ಟ್ ಡೈರೆಕ್ಟ್ರು ಅಂತ ಹೇಳ್ತಾರೆ, ಅವ್ರಿಗೂ ಸಹ ಲಿಖಿತವಾಗಿ ಈ ಅಧಿಕಾರಿಗಳು ಈ ರೀತಿ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ, ಸಾರ್ವಜನಿಕ ತೊಂದರೆ ಆಗ್ತಾ ಇದೆ ಅಂತ ನಾನು ಲಿಖಿತವಾದಂಥ ಒಂದು ದೂರನ್ನು ಸಹ ನೀಡಿದ್ದೆ. 4 ತಿಂಗಳಾಗಿಯೂ ಆ ದೂರಿಗೆ ಯಾವುದೇ ರೀತಿಯಾದಂಥ ಸ್ಪಂದನೆ ಸಿಕ್ಕಿಲ್ಲ. ಅಲ್ಲದೆ ಇತ್ತೀಚೆಗೆ ಈ ನಮ್ಮ ಆಶ್ರಯ ಯೋಜನೆಯಲ್ಲಿ ರಮನಹಳ್ಳಿ ಸರ್ವೆ ನಂಬರಲ್ಲಿ ಯಾರೋ ಒಬ್ಬ ಭೂಗಳ್ಳ ಆ ಜಮೀನನ್ನ ಸಾರ್ವಜನಿಕರು ಬಡವರಿಗೋಸ್ಕರ ಆಶ್ರಯ ಯೋಜನೆಯಲ್ಲಿ ಭೂಸ್ವಾಧೀನ ಆಗಿರತಕ್ಕಂಥ ಭೂಮಿಯನ್ನ ಕಬಳಿಕೆ ಮಾಡಿಕೊಂಡು ಅದನ್ನ ನಿವೇಶನಗಳನ್ನಾಗಿ ಮಾಡಿ ಆ ನಿವೇಶನಗಳಿಗೆ ಇದೇ ಪಟ್ಟಣ ಪಂಚಾಯಿತಿಯಲ್ಲಿ ಅಕ್ರಮವಾಗಿ ಇದೇ ನಮ್ಮ ಮಹೇಶ್ ಹಾಗೂ ಮಂಜುನಾಥ್ರವರು ಅಕ್ರಮ ಖಾತೆ ಮಾಡಿಕೊಟ್ಟು ಅದನ್ನ RT ಕಾರ್ಯಕರ್ತರು ಹಾಗೂ ಹೋರಾಟಗಾರರು ಅದನ್ನ ಬೆಳಕಿಗೆ ತಂದು ಹೋರಾಟ ಮಾಡಿ ನಿಮ್ಮದೇ ಮಾಧ್ಯಮಗಳಲ್ಲಿ ಸಹ ಅದ್ರ ಬಗ್ಗೆ ಸುದ್ದಿಗಳು ಬಿಂಬಿತ ಆಗಿದ್ರು ಸಹ ಇಲ್ಲಿವರೆಗೂ ಅವ್ರ ವಿರುದ್ಧ ಯಾವುದೇ ಒಂದು ಕ್ರಮ ಜರುಗಿಸೋದಾಗ್ಲಿ ಅವ್ರನ್ನ ಇಲ್ಲಿಂದ ಬೇರೆ ಕಡೆಗೆ ವರ್ಗಾವಣೆ ಮಾಡಿ ಒಬ್ಬ ಒಳ್ಳೆ ಅಧಿಕಾರಿಗಳನ್ನ ನಾವು ಅಲ್ಲಿಗೆ ನೇಮಕ ಮಾಡ್ತೀವಿ ಅಂತಾನೋ ಒಂದು ಆಶ್ವಾಸನೆಯನ್ನ ಯಾವುದೇ ಅಧಿಕಾರಿ ಆಗಲಿ
ಇಲ್ಲಿ ಇರ್ತಕ್ಕಂಥ ಸ್ಥಳೀಯ ಶಾಸಕರಾದಂಥ GT ದೇವೇಗೌಡರಾಗ್ಲಿ ನಮ್ಮ ಜಿಲ್ಲಾಧಿಕಾರಿಗಳಾಗ್ಲಿ ನಮಗೆ ನೀಡಲಿಲ್ಲ. ಆದ್ರಿಂದ ಇವತ್ತು ನಾವು ಬೇಸತ್ತು ಇದಕ್ಕೊಂದು ಅಂತ್ಯ ಕಾಣಲೇಬೇಕು ಅಂತ ನಾವಿವತ್ತು ಕರ್ನಾಟಕ ಕ್ರಾಂತಿ ಸೇನೆ ಹಾಗೂ ಇತರ ಸಾರ್ವಜನಿಕರು ಈ ಗ್ರಾಮಸ್ಥರೆಲ್ಲ ಸೇರಿ ಇಲ್ಲಿ ಪ್ರತಿಭಟನೆಗೆ ಕೂತಿದ್ದೇವೆ. ನಮ್ಮ ಪ್ರತಿಭಟನೆ ಯಾವುದೇ ಕಾರಣಕ್ಕೂ ನಾವು ಅಂತ್ಯಗೊಳಿಸಲ್ಲ. ಸರ್ಕಾರದ ಯಾರಾದರೂ ಉನ್ನತ ಅಧಿಕಾರಿ ಆಗಲಿ ಅಥವಾ ಸರ್ಕಾರದಿಂದ ಯಾರಾದರೂ ಪ್ರತಿನಿಧಿಗಳಾಗಲಿ ಇಲ್ಲಿಗೆ ಬಂದು ಇವರನ್ನ ಈ ತಕ್ಷಣ ನಾವು ಅಮಾನತುಗೊಳಿಸ್ತಾ ಇದ್ದೀವಿ, ಇವರನ್ನ ಇಲ್ಲಿಂದ ನಾವು ತನಿಖೆಗೆ ಗುರುಪಡಿಸ್ತೀವಿ ಅಂತ ಎಲ್ಲಿವರೆಗೂ ನಮ್ಗೆ ಆಶ್ವಾಸನೆ ಕೊಡಲ್ವೋ ಅಲ್ಲಿವರೆಗೂ ನಾವು ಹೋಗಲ್ಲ. ಇಂಥ ಭ್ರಷ್ಟ ಅಧಿಕಾರಿಗಳ ಬಗ್ಗೆ ಪದೇ ಪದೇ ಧ್ವನಿ ಎತ್ತುತ್ತಾ ಇದ್ರು ಸರ್ಕಾರ ಯಾಕೆ ಕಣ್ಣು ಮುಚ್ಕೊಂಡು ಕುಳಿತಿದೆ ಅಂದ್ರೆ ನಮ್ಗೆಲ್ಲೋ ಒಂದ್ ಕಡೆ ಅನುಮಾನ ಬರುತ್ತೆ. ಈ ಒಂದು ಅಧಿಕಾರಿಗಳಿಗೆ ಈ ಒಂದು ಪ್ರಬಲವಾದಂತ ರಾಜಕಾರಣಿಗಳು ರಾಜ್ಯ ಸರ್ಕಾರದಲ್ಲಿ ಇರತಕ್ಕಂಥ ಯಾರೋ ಸಚಿವರ ಕೃಪಾ ಕಟಾಕ್ಷ ಇದೆ, ಇವರ ಆಶೀರ್ವಾದ ಇದೆ, ಇವರ ಒಂದು ಬೆಂಬಲ ಇಲ್ಲದೆ ಇವರು ಈ ರೀತಿ ಮಾಡಲ್ಲ ಅನ್ನೋ ಒಂದು ಅನುಮಾನ ನಮ್ಮಲ್ಲೂ ಇದೆ, ಸಾರ್ವಜನಿಕರಲ್ಲೂ ಇದೆ. ಸಿದ್ದರಾಮಯ್ಯನವರು ಪದೇ ಪದೇ ಹೇಳ್ತಾರೆ, ನಾವು ಸಾರ್ವಜನಿಕರಿಗೆ 5 ರಾಜ್ಯದ ಜನತೆಗೆ 5 ಗ್ಯಾರಂಟಿಗಳನ್ನ ನೀಡಿದ್ದು 5 ಗ್ಯಾರಂಟಿಗಳನ್ನ ನಾವು ಈಡೇರಿಸಿದೀವಿ ಅಂತ ಅವರು ಪದೇ ಪದೇ ತಮ್ಮ ಬೆನ್ನು ತಟ್ಕೊಳ್ತಾರೆ. ಆದ್ರೆ ಎಲ್ಲಕ್ಕಿಂತ ಮುಖ್ಯವಾಗಿ ಅವರು ಹೇಳದಂತ ಇನ್ನೊಂದು ಗ್ಯಾರಂಟಿನ ಮರ್ತು ಬಿಟ್ಟಿದ್ದಾರೆ. ಅದೇನು ಅಂದ್ರೆ ಹಿಂದಿನ ಸರ್ಕಾರ ಬಿಜೆಪಿ ಸರ್ಕಾರ 40% ಕಮಿಷನ್ ಸರ್ಕಾರ. ಈ ಸರ್ಕಾರ ಕಿತ್ತೋಗೋದು ಕಮಿಷನ್ ಇಲ್ಲದೆ ಭ್ರಷ್ಟಾಚಾರ ಮುಕ್ತವಾದ ರಾಜ್ಯವನ್ನ ನಾನು ಮಾಡ್ತೀನಿ ಅಂತ ಹೇಳಿದ್ರು. ಆದ್ರೆ ಇವತ್ತು 40% ಅಲ್ಲ 100% ಆಗೋಗ್ಬಿಟ್ಟಿದೆ. ಆದ್ರೂ ಅದ್ರ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ. ಆದ್ರಿಂದ ನಾನು ಸನ್ಮಾನ ಮುಖ್ಯಮಂತ್ರಿಗಳು ಹಾಗೂ ಮುಂಬರುವ ಭಾವಿ ಮುಖ್ಯಮಂತ್ರಿಗಳು ಅಂತ ಏನು ಒಂದು ಪ್ರಚಾರ ನಡೀತಾ ಇದೆ, DK ಶಿವಕುಮಾರ್ ಅವ್ರನ್ನ ನಾನು ಕೇಳ್ಕೊಳ್ಳೋದು ಇಷ್ಟೇನೆ. ಸ್ವಾಮಿ, ನಿಮ್ಗೆ ಅಧಿಕಾರ ಸಿಕ್ಕಿದೆ, ನೀವು ಅಧಿಕಾರದಲ್ಲಿದ್ದೀರಾ, ದಯವಿಟ್ಟು ಜನರ ಬಡವರ ಆಸ್ತಿಗೋಸ್ಕರ ಈ ರೀತಿ ಅಲ್ದಾಡಿಸೋ ಇಂಥ ಅಧಿಕಾರಿಗಳ ವಿರುದ್ಧ ಸೂಕ್ತವಾದ ಕ್ರಮ ಕೈಗೊಂಡು ಸಾರ್ವಜನಿಕರಿಗೆ ಒಳ್ಳೇದು ಮಾಡಿ. ಇಲ್ಲ ಅಂದ್ರೆ ನೀವು ನೋಡ್ದಂಗೆ ಇತ್ತೀಚೆಗೆ ಬಂದಂತ ಚುನಾವಣಾ ಫಲಿತಾಂಶದಲ್ಲಿ ಯಾವ ರೀತಿ DMK ಪಕ್ಷ ಧೂಳಿಪಟಾಗಿ ಹೊಸದಾಗಿ ಒಂದು TVK ಪಕ್ಷ ಬಂದಿದೆ, ಅದೇ ರೀತಿ ಬಂಗಾಳದಲ್ಲಿ 15 ವರ್ಷದಿಂದ ಆಳ್ವಿಕೆ ಮಾಡಿ ಮೆರೆದಂತ ಮಮತಾ ಬ್ಯಾನರ್ಜಿ ಅವರ ಸರ್ಕಾರನೂ ಹೋಗಿದೆ. ಅದೇ ರೀತಿ ನೀವು ಬಡವರ ಕಷ್ಟ ಪಡಲಿಲ್ಲ ಅಂದ್ರೆ ಮುಂದಿನ ಚುನಾವಣೆಯಲ್ಲಿ ಸಾರ್ವಜನಿಕರು ನಿಮಗೂ ಪಾಠ ಕಲಿಸ್ತಾರೆ. ಈ ಅಧಿಕಾರ ಯಾವತ್ತೂ ಶಾಶ್ವತವಲ್ಲ. ಈ ನಮ್ಮ ಒಂದು ಸಂಘಟನೆ ಹೋರಾಟವನ್ನ ಪ್ರತಿಯೊಂದು ಜಿಲ್ಲಾ ಮಟ್ಟದಲ್ಲಿ, ಪ್ರತಿಯೊಂದು ತಾಲೂಕು ಮಟ್ಟದಲ್ಲಿ, ಪ್ರತಿಯೊಂದು ಪಟ್ಟಣ ಪಂಚಾಯತಿ, ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳ ಮುಂದೇನೂ ಇದೇ ರೀತಿ ಭ್ರಷ್ಟ ಅಧಿಕಾರಿಗಳಿರೋದ್ರಿಂದ ನಾವು ಮುಂದೇನು ಈ ಪ್ರತಿಭಟನೆಯನ್ನ ಕರ್ನಾಟಕದಾದ್ಯಂತ ಮಾಡಬೇಕಾಗತ್ತೆ ಅಂತ ಒಂದು ಎಚ್ಚರಿಕೆಯನ್ನ ನೀಡಿ, ನನ್ನ ಹೆಸರು MC ಬಾಬು ಅಂತ, ನಾನು ಕರ್ನಾಟಕ ಕ್ರಾಂತಿ ಸೇನೆ ಅಧ್ಯಕ್ಷ. ಸರ್, ನಾನು ನಿಮ್ಮ ಮಾಧ್ಯಮದ ಮುಖಾಂತರ ಕೇಳ್ಕೊಳ್ಳೋದೇನೆಂದ್ರೆ, ಆಶ್ರಯ ಯೋಜನೆಗೆ ಸ್ವಾಧೀನ ಆಗಿದ್ದ ರಾಜ್ಯಪಾಲರ ಪರವಾಗಿ AC ಅವರಿಗೆ ಆಗಿದ್ದ ಉಪವಿಭಾಗಾಧಿಕಾರಿಗಳಿಗೆ ಕ್ರಯ ಆಗಿದ್ದ ಜಮೀನುಗಳನ್ನ, ಸ್ವಾಧೀನ ಆಗಿದ್ದ ಜಮೀನುಗಳನ್ನ ಇವತ್ತು ಕಂಡವರು ಖಾತೆ ಮಾಡಿಸ್ಕೊಂಡು ಇವತ್ತು ಭ್ರಷ್ಟಾಚಾರ ಮಾಡ್ತಾವ್ರೆ. ಅದರಲ್ಲಿ ಆ ಜಮೀನುಗಳಿಗೆ ನಮ್ಮ ಪಟ್ಟಣ ಪಂಚಾಯತಿ ಅಧಿಕಾರಿಗಳಾದ ಮಹೇಶ್ ಅವರು, CO ಮಹೇಶ್ ಮತ್ತೆ RI ಮಂಜುನಾಥ್ ಅವರು ಖಾತೆ ಮಾಡಿಕೊಟ್ಟು ಅವರು ಇವತ್ತು ನಿನ್ನೆ ಯಾರೋ ತಹಸೀಲ್ದಾರ್ ಆದೇಶದ ಮೇರೆಗೆ 31 ಖಾತೆಗಳನ್ನ ಪಂಚಾಯತಿನಲ್ಲಿ ರದ್ದು ಕೂಡ ಮಾಡಿದ್ದಾರೆ. ಅಂದ್ರೆ ನಮ್ಮ ಏನು ಅಂತ ಅಂದ್ರೆ, ಕಳ್ತನ ಮಾಡಿದವರು ವಾಪಸ್ಸು ಕಳ್ತನ ಮಾಡಿರೋ ಪದಾರ್ಥ ಕೊಟ್ರೆ ಅವ್ರು ಕಳ್ರಲ್ಲ ಅಂತ ಬಿಂಬಿಸ್ತಾ ಇರೋಂತ ಕೆಲಸ ಆಗ್ತಾ ಇದೆ. ನಾನು ಈ ಮಾಧ್ಯಮದ ಮುಖಾಂತರ ಕೇಳೋದು ನಮ್ಮ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ನಮ್ಮ PD ಮೇಡಮ್ಗೆ ಕೇಳ್ಕೊಳ್ಳೋದೇನೆಂದ್ರೆ, ಇವ್ರು ಈ ಭ್ರಷ್ಟಾಚಾರ ಮಾಡಿರೋ ಅಧಿಕಾರಿಗಳ ಮೇಲೆ ಕ್ರಮ ಯಾಕೆ ತಗೋತಾ ಇಲ್ಲ? ನೀವೇ ಇಲ್ಲ ಇವ್ರನ್ನ, ಮತ್ತೆ ತಹಸೀಲ್ದಾರ್ ಅವ್ರಿಗೂ ಕೇಳೋದೇನಂದ್ರೆ, ನೀವೇ ಇವ್ರನ್ನ ಭ್ರಷ್ಟಾಚಾರ ಮಾಡಕ್ಕೆ ಶಾಮೀಲಾಗಿದ್ದೀರಾ ನೀವು ಅವರ ಪರವಾಗಿ? ಯಾಕೆ ಇಷ್ಟು? ನಾವು ರೀಜನಲ್ ಕಮಿಷನರ್ ಅವ್ರಿಗೂ ನಾವು ಏನು ಸ್ನೇಹಮಯಿ ಕೃಷ್ಣ ಅವ್ರ ಜೊತೆಗೆ ನಾವು ಒಂದು ಇದನ್ನು ಮನವಿಯನ್ನು ಮಾಡಿದೀವಿ. ಯಾಕೆ ಇಷ್ಟೆಲ್ಲ ದಾಖಲೆಗಳ ಸಮೇತ ನೀಡಿದ್ರು ನೀವು ಇವ್ರ ಮೇಲೆ ಕ್ರಮ ತಗೋತಾ ಇಲ್ಲ? ದಯವಿಟ್ಟು ನಾನು ನಿಮ್ಮ ಮುಖಾಂತರ ಕೇಳ್ಕೊತೀನಿ, ಇನ್ನು ಮುಂದಾದ್ರೂ ರಮನಹಳ್ಳಿ ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿ ಮಹೇಶ್ ಮೇಲೆ ಮತ್ತೆ RI ಮಂಜುನಾಥ್ ಅವ್ರ ಮೇಲೆ ದಯವಿಟ್ಟು ಕ್ರಮ ತಗೊಂಡು ಇವ್ರನ್ನ ಸಾಕ್ಷಿ ನಾಶ ಮಾಡೋಂತ ಸಮಯ ಇರೋದ್ರಿಂದ ದಯವಿಟ್ಟು ಅವ್ರ ಜಾಗಕ್ಕೆ ಬೇರೆ ಒಳ್ಳೆ ಅಧಿಕಾರಿಗಳನ್ನ ನೇಮಿಸಬೇಕು ಅಂತ ಕೇಳ್ಕೊತೀನಿ. ವೇಣುಗೋಪಾಲ್, रमनहल्ली पटना पंचायत यहाँ पर आकर जो है एहतजाज चल रहा है और आप भी जो है इसमें शामिल है जी। ताल्लुक से डिटेल बोले और ये क्या है और मैसेज क्या है आवाम? देखो, ये जो पटना पंचायती में जो है, सबसे पहले आप अपनी तारीफ करें। मेरा नाम MC बाबू, मैं कर्नाटका क्रांति सेने एक संगठन का मैं प्रेसिडेंट हूँ। यहाँ पर ये जो खाते के लिए लोग आते हैं ना, इस गांव के लोग ज़्यादा नहीं आते, क्योंकि इस
पटना पंचायती के जो अंडर में हमारा राजू नगर, थर्ड स्टेज और तुम्हारा ए जोन, बी जोन, कावेरी लेआउट, ये सब जगहें आती, भारत नगर ये सब आता है। यहाँ का जो खाता बनाने का जो साइट ले को ही, घर ले को ही, तीनों सभी उदयगिरी, शांति नगर, एनआर मोहल्ला, कई लोग बाहर गांव से भी हैं। ये लोग जब आते हैं इनको कन्नड़ा पढ़ने नहीं आता, इन्हों इधर आको खाता बनाने के बाद से किसी को प्रॉपर्टी बेचने का रहता, किसी को प्रॉपर्टी को लोन कराने का रहता। इस सिलसिले से लोग इधर यहाँ पर आते हैं। इनको एक तो मुसलमानों को कन्नड़ा बात ठीक से नहीं आती, अब मुसलमानों को कन्नड़ा सीखना कर को हमारी संगठन से भी अभी कोशिशें चल रही है। तो इन लोगों को ऑनलाइन में वहाँ पर जाके 500 रुपये देखो डॉक्यूमेंट अपलोड करती हैं। अपलोड करने के बाद यहाँ पर रोज आको फिरती हैं। इनका डॉक्यूमेंट क्या हुआ, किधर हुआ मालूम नहीं होता। 15 दिन, 1 महीना, 1.5 महीना, 2 महीना फिरने के बाद उन्होंने आको पूछने के बाद तुम्हारी एप्लीकेशन रिजेक्ट हो कोई करको बोलती हैं। यहाँ की रिजेक्ट हुआ का तो उसके जवाब देने वाला कोई भी नहीं। उस वक्त क्या होता है, अगर कोई ऊंची आवाज से अगर उनसे गलाटा करा तो यहाँ पर जो मीडिएटर्स हैं उन्होंने आको उनको बुलाते हैं। कई को तुम्हें गलाटा कर ले को इनके साथ ये कर लेती है, तुमने खाता होना का तो इधर आओ, ये तो पैसे दो, तुमने आज दिन में खाता करा दे तुम को, उनके थ्रू से होती है। यहाँ पर आम लोगों के लिए ये ऑफिस नहीं है, ये मीडिएटर्स लोगों के लिए है। अभी थोड़े दिन पहले ये जो RI मंजुनाथ और जो CO महेश है ना, ये लोग ने जो आश्रय स्कीम जो है गरीबों के लिए, जगह के लिए गवर्नमेंट ने उसे अकोमोडेशन करके गरीबों को साइट बनाने के लिए वो रखे थे। उस जगह को कोई भूमाफिया का आदमी उसको साइट बना के, लेआउट बना को, साइट बना को लोगों को बेच डाला है। वो जो चोरी की जगह है उसे खाते हैं, यही जो RI मंजुनाथ और महेश पैसे लेको कर को दी। इसके बारे में इस तरह इल्जाम लगा रही तो आपके पास पूरा सबूत है? सब सबूत है हमारे पास, बिना सबूत के हमें यहाँ को यहाँ खड़ने नहीं होता। इसके बारे में ऑलरेडी हमें मीडिया में बोल को ही, हमें उसके बाद DC ऑफिस में कंप्लेंट दे को ही, इन्होंने सब चुप हैं, उनको क्या भी नहीं कर रही। ये जो RI मंजुनाथ है ना, पिछले 26 तारीख 26/4/2026 में उनको ट्रांसफर ऑर्डर को है, लेकिन वो आदमी अभी ये जगह से हल रहा नहीं, क्योंकि जो गलती करया वो डॉक्यूमेंट को पूरा खत्म कर को अपने साफ सुथरा होने के वास्ते अभी भी ये जगह पर बैठा है। लोगों को आज भी खाता बनाने के लिए 7 दिन नहीं 70 दिन 700 दिन फिरने का हो रहा है। इसलिए यहाँ पर जो लोग बैठे हैं, जो RI मंजुनाथ और CO महेश, इन लोगों को हटाना, इनके ऊपर कानूनी कार्रवाई चलना, वो कार्रवाई जब तक नहीं चलता तब तक आम लोग और हमारे कर्नाटका क्रांति सेना इसी तरह प्रोटेस्ट और लड़ते रहेगी। हमारी आखिरी दम जब तक है तब तक इसके खिलाफ हम लड़ते रहेंगे, यही हमारा मकसद है। एक ही जुमले में हम आम आदमी को खाता बनाने का से जो आना यहाँ पड़ता है, इसके लिए आपका क्या मैसेज है? एक लाख 18 जो आम आदमी है, हाँ, जिसे आप खाता बनाने की जरूरत पड़ी तो नहीं हमको आने के वास्ते, उसके लिए क्या मैसेज है कि क्या करे तो क्या सही होता है? नहीं, उन्हें ऑनलाइन में जाकर अप्लाई करता है। अप्लाई करने के बावजूद यहाँ जो ऑफिसर बैठा है ना, इनके लॉगिन में आता है, पहले BL लॉगिन को आता है, वहां से RI लॉगिन है, उसके बाद फाइनल अप्रूवल लॉगिन है CO को आता। ये लोग वहाँ पहले बदल को अच्छे ऑफिसर आए तो ये लोगों का तकलीफ दूर होती है। लोग सही है, उनके पेपर सही है, सब सही है, लेकिन यहाँ पर जो बैठे हैं ना, इन्हों सही नहीं है, क्योंकि मीडिएटर्स के थ्रू से इन्हों जाना 25,000 रुपए खाते को दिए तो इनका पास होता। 25,000 रुपए दिए तो बना को देते मीडिएटर्स के थ्रू से। यहाँ पर अंदर जाको देखो 5 से 6 जने मीडिएटर सही, उनके हाथ में फाइल सही, और RI मंजुनाथ को जो उसकी पूरी जो डीलिंग जो करने वाला है, यहाँ पर वो पानी छोड़ने वाला शंकराकर को है, उन्हें पानी छोड़ने का काम छोड़ को उसका डीलिंग मैनेजर बन गया उन्हें, उसके थ्रू में दिएगा तो पूरा अपलोड से पकड़ को हर चीज कर को तुमने घर को ले लगा को खाता देता। तो एक रकम का जो है यहाँ पर एक बहुत बड़ा स्कैम चल रहा। ये ऑफिसरों को निकालो बोले तो कर्नाटका स्टेट गवर्नमेंट खामोश बैठ को है। अच्छा, अब जो आकर तुमने यहाँ के कौन की बड़े बात करे तसल्ली दी, आप जो है उनको एक ये जो है गुजारिश देखो ही उन्होंने ये जो प्रोजेक्ट डायरेक्टर है ना, DC ऑफिस में प्रोजेक्ट डायरेक्टर ऑफिस है, वहाँ के एक
ऑफिसर हैं, क्या तसल्ली दी आपने? तुम्हें जो बोल रही आज फौरन डीसी को बोल को मीटिंग में उनको आज ही उनको सस्पेंड कराती को बोल को ही, अगर नहीं कराएगा तो फिर हमारी इसी तरह हमारे इनके खिलाफ हमारा चलते रहता। ये कर्नाटका क्रांति सेना है, ये कर्नाटका क्रांति सेना कब तक लड़ती रहेगी? और कर्नाटका क्रांति सेना कई को आवाज उठा रही है, सो दूसरे को भी नहीं, दूसरे किसी को भी जरूरत नहीं है। हमारी क्रांति सेना बनी है सोच अवाम की खिदमत के वास्ते।